ಒಂದು ಕಡೆಯಿಂದ ಮಾರ್ಚ್ 18ನೇ ತಾರೀಕಿಗೆ ಮೋದಿಯವರು ಬರ್ತಿದ್ದಾರೆ. ಈ ನಡುವೆ ಕೂಡ ಈಶ್ವರಪ್ಪ ಅವರು ಪಕ್ಷೇತರ ಅಭ್ಯರ್ಥಿ ನಿಂತ್ಕೊಂಡಿದ್ದಾರೆ. ಇದರ ನಡುವೆ ಒಂದು ವೈರ್ ಕೂಡ ಪೋಸ್ಟರ್ ಕೂಡ ಆಗ್ತಾ ಇದ್ದಾವೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಹಿಂದುತ್ವವಾದಿ ಈಶ್ವರಪ್ಪ ಅವರು ಜೊತೆಗೆ ಮೋದಿ ಅವರದೊಂದು ಪೋಸ್ಟರ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ನಾವು ಪ್ರಾರಂಭದಿಂದನೂ ಕೂಡ ಅದನ್ನೇ ಹೇಳ್ತಾ ಬರ್ತಾ ಇರೋದು. ಮೋದಿಯವರು ಈ ದೇಶದ ಆಸ್ತಿ, ವಿಶ್ವನಾಯಕ, ರಾಮ ಬಿಟ್ಟರೆ ನಮ್ಮೆಲ್ಲರೂ ಕೂಡ ಹೃದಯದಲ್ಲಿರೋದು ಮೋದಿನೇ. ಹಾಗಾಗಿ ಮೋದಿಯವ್ರಿಗೆ ಯಾವತ್ತೂ ಕೂಡ ಹಿನ್ನಡೆ ಆಗಬಾರ್ದು. ನಾವೆಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ಏನೇನು ಮಾಡಬೇಕು ಅದೆಲ್ಲ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೇವೆ. ಈಶ್ವರಪ್ಪ ಅವರಿಗೆ ಸಿಗ್ಬೋದು ಅಂತ ರಾಜ್ಯದಿಂದ ಎಲ್ಲ ಕಡೆಯಿಂದ ಯಾವ ಬೆಂಬಲ ಸಿಗ್ಬೋದು ಅಂತ ಈಗಾಗಲೇ ಸಾಕಷ್ಟು ಜನ ತಾವೆಲ್ಲರೂ ಕೂಡ ಮಾಧ್ಯಮ ಮುಖಾಂತರ ಅದನ್ನು ಪ್ರಸಾರವನ್ನು ಕೂಡ ಮಾಡ್ತಾ ಇದ್ರಿ. ನಾನು ಅದನ್ನು ಈಗಲೇ ಹೇಳಲಿಕ್ಕೆ ಹೋಗಲ್ಲ. ಬರುವಂಥ ದಿನ ಖಂಡಿತವಾಗಿಯೂ ತಮ್ಮೆಲ್ಲರೂ ಕೂಡ ಅದನ್ನು ತಿಳಿಸ್ತೇನೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಂದರೆ ಒಂದು ಕಡೆಯಿಂದ ರಾಘವೇಂದ್ರ ನಿಂತ್ಕೊಂಡೆ, ಮತ್ತೊಂದು ಕಡೆಯಿಂದ ಗೀತಾ ಶಿವಕುಮಾರ್ ಇದ್ದಾರೆ, ಮತ್ತೊಂದು ಕಡೆಯಿಂದ ಈಶ್ವರಪ್ಪ ಕಣಕ್ಕೆ ಇಳಿತಿದ್ದಾರೆ. ಸೊ ಹಾಗಾಗಿ ಸ್ಪರ್ಧೆ ಯಾವ ರೀತಿ ಆಗಿರ್ಬೋದು ಅಂತ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅಲ್ಲ, ಈ ಸ್ಪರ್ಧೆ ಅನ್ನೋಕ್ಕಿಂತನೂ ಕೂಡ ಇದು ಹಿಂದುತ್ವ ವರ್ಸಸ್ ಕುಟುಂಬ, ಹಿಂದುತ್ವ ವರ್ಸಸ್ ಕುಟುಂಬದ ಒಂದು ಚುನಾವಣೆ ಇದಾಗ್ತಿದೆ. ಬಂಗಾರಪ್ಪನವರು ಅನೇಕ ವರ್ಷಗಳಿಂದ ತಮ್ಮ ಕುಟುಂಬನ ಬೆಳೆಸ್ತಾ ಬರ್ತಾ ಇದ್ದಾರೆ. ಯಡಿಯೂರಪ್ಪನವರು ಅದೇ ರೀತಿಯಲ್ಲಿ ತಮ್ಮ ಕುಟುಂಬನ ಬೆಳೆಸ್ಕೊಳ್ತಾ ಬರ್ತಾ ಇದ್ದಾರೆ. ಹಿಂದುತ್ವದ ಪ್ರತಿಯೊಬ್ಬ ಯುವಕ ಇರ್ಬೋದು, ಎಲ್ಲರೂ ಕೂಡ ಈಶ್ವರಪ್ಪನವ್ರನ್ನ ಈ ಬಾರಿ ಹೆಚ್ಚಿನ ಅಂತರದಿಂದ ಅವ್ರನ್ನ ಜಯಗಳಿಸ್ತಾರೆ. 100ಕ್ಕೆ 100 ಭಾಗ ಈ ಬಾರಿ ಈ BJPಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಹಿಂದುತ್ವ ಗೆಲ್ಲುತ್ತೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಪಾತ್ರ ಹೇಗಿರುತ್ತೆ ಈ ಚುನಾವಣಾ ಪ್ರಚಾರದಲ್ಲಿ? ತಂದೆಯವ್ರ ಜೊತೆ ಹೇಗೆ ಜೋಡಿಸ್ತೀರಾ? ನಿಮ್ಮ ಲೆಕ್ಕಾಚಾರಗಳು, ನಿಮ್ಮ ರಣತಂತ್ರ ಹೇಗಿರ್ತಾವಂತ? ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ, ಇವತ್ತೂ ಕೂಡ ಹೇಳಿದ್ದೀನಿ. ಈಶ್ವರಪ್ಪನವರು ನಿಮಿತ್ತವಾದಂಥ ಅಭ್ಯರ್ಥಿ. ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತ ನಮಗೆ ಈ ಸಲ ಅಭ್ಯರ್ಥಿ. ಹಾಗಾಗಿ ಈಶ್ವರಪ್ಪನವ್ರ ಜೊತೆಗೆ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ಈಶ್ವರಪ್ಪನವ್ರ ಜೊತೆ ಇದ್ದಾರೆ. ಅದೇ ರೀತಿ ನಾನು ಕೂಡ ನನ್ನ ಕೆಲಸ ಆದಂಥ ಈಶ್ವರಪ್ಪನವ್ರಿಗೆ ಗೆಲ್ಲಿಸಲಿಕ್ಕೆ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಲಿ ನಾನು ಕೂಡ ನನ್ನ ಶ್ರಮ ವಹಿಸಿ ಕೆಲಸ ಮಾಡ್ತೇನೆ. ಇದು ಈಶ್ವರಪ್ಪ ಪುತ್ರ ಕಾಂತೇಶ್ವರ್ ಮಾತಾಗಿದೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್ ಗಣ್ವಿ, TV9 ಶಿವಮೊಗ್ಗ.